ಹಾಯ್ ಹಲೋ, ಹೇಗಿದ್ದೀರಾ ಎಲ್ಲರೂ? ನೀವು ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ. ನಾನು ಸಹ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ಮನೆಯಲ್ಲಿ ಯಾವ ರೆಸಿಪಿ ಮಾಡ್ತಾಯಿದ್ದೀನಿ ನೋಡೋಣ ಬನ್ನಿ. ಇದು ಏನಂತ ಗೊತ್ತಾ ಯಾರಿಗಾದರೂ? ತುಂಬ ಚೆನ್ನಾಗಿರುತ್ತೆ ಇದು ಸ್ವೀಟ್ ರೆಸಿಪಿ. ನೋಡೋಣ ಬನ್ನಿ ಯಾವ ಥರ ಮಾಡೋದು ಅಂತ. ಇಷ್ಟ ಆದರೆ ನೀವು ಮಾಡ್ಕೊಳ್ಳಿ. ಹಾಗೆ ಯಾವ ಥರ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಹಾಕಿ. ನೋಡಿ, ಕಡಲೆಬೇಳೆ ಇಲ್ಲಿ ನಿಮ್ಮ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೀವು ತಗೊಳ್ಳಿ. ನಾನಿಲ್ಲಿ 1 ಗ್ಲಾಸಷ್ಟು ತಗೊಂಡಿದ್ದೀನಿ ಕಡಲೆಬೇಳೆ. ಇದು ನೀಟಾಗಿ ತೊಳ್ಕೊಂಡು 1 ವಿಸಲ್ ಬಂದರೆ ಸಾಕಾಗುತ್ತೆ. ನೋಡಿ, ಈ ಥರ ತೊಳ್ಕೊಂಡು 1 ವಿಸಲ್ ನಾನು ಕುಕ್ಕರಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಇದು ತೊಳ್ಕೊಂಡಿರೋ ಅಂಥದ್ದು ಬೇಯೋಕ್ಕಿಟ್ಟಿದ್ದೀನಿ. ಈಗ ನಾನಿಲ್ಲಿ 1 ಗ್ಲಾಸಷ್ಟು ಅಕ್ಕಿ ನೆನೆಸ್ತಾ ಇದ್ದೀನಿ. ನಾನು ಯಾವ ಗ್ಲಾಸಲ್ಲಿ ಕಡಲೆಬೇಳೆ ಹಾಕಿದ್ನೋ ಅದೇ ಗ್ಲಾಸಲ್ಲಿ 1 ಗ್ಲಾಸು ಅಕ್ಕಿ ನೆನೆಸಿದ್ದೀನಿ. 1 ಗ್ಲಾಸ್ ಕಡಲೆಬೇಳೆಗೆ ಬೆಲ್ಲ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಂಡು ಕರಗ್ಲಿಕ್ಕೆ ಇಡ್ತಾಯಿದ್ದೀನಿ. ಇದು ಕೊಬ್ಬರಿ, ನೀವು ಹಸಿ ತೆಂಗಿನಕಾಯಿನೂ ಹಾಕ್ಕೋಬೋದು. ನನಗೆ ಕೊಬ್ಬರಿ ಇಷ್ಟ ಅಂತ ನಾನು ಕೊಬ್ಬರಿ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಏಲಕ್ಕಿ, ಇದು ಪೌಡ್ರ್ ಮಾಡಿ ಇಟ್ಕೊಳ್ಳೋಣ ಸಪ್ರೇಟು. ನೋಡಿ, ಕಡಲೆಬೇಳೆ ಬೆಂದಿದೆ. ಈಗ ಇಷ್ಟು ಬೆಂದರೆ ಸಾಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಈ ಥರ ನಾವು 2 ಬೆರಳಲ್ಲೂ ಪ್ರೆಸ್ ಮಾಡಿದ್ರೆ ನೀಟಾಗಿ ಮೆತ್ತಗೆ ಬೆಂದಿರಬೇಕು, ಆ ಥರ. ಈಗ ಅಕ್ಕಿ ನೆನ್ಸೋಕೆ ಇಟ್ಟಿದ್ನಲ್ಲ, ಇದು ಒಂದು 1 ಅವರ್ ಅಷ್ಟು ನೆಂದಿದೆ ಅಷ್ಟೇ. ನೆಂದ್ಬಿಡುತ್ತೆ, ಇದು ರೇಷನ್ ಅಕ್ಕಿ ಅಲ್ವಾ, ಬೇಗನೆ ನೆನೆಯುತ್ತೆ. ಇದನ್ನು ಸಪ್ರೇಟ್ ಎತ್ತಿಟ್ಕೊಳ್ಳೋಣ. ಬೆಲ್ಲ ಕರಗಿತ್ತಲ್ವ, ಅದಕ್ಕೇ ಕೊಬ್ಬರಿ ಏಲಕ್ಕಿ ರುಬ್ಬಿರೋದು ಹಾಕ್ಕೊತಾ ಇದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಬೆಲ್ಲನ ನಾನು ಆದಷ್ಟು ಸ್ವಲ್ಪ ಕಪ್ಪು ಬೆಲ್ಲನೇ ತಗೊತೀನಿ. ಕೆಮಿಕಲ್ ಏನೂ ಇರಲ್ಲ ಅಂತ ಹೇಳ್ತಾರೆ, ಹಾಗಾಗಿ ಜಾಸ್ತಿ ಕಪ್ಪು ಬೆಲ್ಲನೇ ತೊಗೊತಾ ಇರ್ತೀನಿ. ಈಗ ಕಡಲೆಬೇಳೆ ರುಬ್ಕೊಂಡಿದ್ದೀನಲ್ಲ, ಅದನ್ನು ಬೆಲ್ಲದ ಪಾಕದ ಜೊತೆಗೆ ಸೇರಿಸೋಣ. ಅಷ್ಟರಲ್ಲಿ ಅಕ್ಕಿನೂ ರುಬ್ಕೊಂಡಿದ್ದೀನಿ ನೀಟಾಗಿ ತುಂಬ ಮೆತ್ತಗೆ ರುಬ್ಕೋಬೇಕು. ನೋಡಿ, ಈ ಕ್ವಾಂಟಿಟಿ ಬೋಂಡ ಹಿಟ್ಟಿನ ಥರ ಕಲಿಸ್ಕೋಬೇಕು. ಇದಕ್ಕೊಂದು 2 ಟೀ ಸ್ಪೂನಷ್ಟು ಮೈದಾನೂ ಕಲಿಸ್ಕೊಡಿ, ಚೆನ್ನಾಗಿರುತ್ತೆ. ನೋಡಿ, ಹೂರಣ ಆಗಲೇ ಬೆಲ್ಲದ ಪಾಕದಲ್ಲಿ ಹಾಕಿದ್ನಲ್ವ, ಈ ಥರ ಬಂದಿದೆ. ಎಲ್ಲ ಕಲಿಸ್ಕೊಂಡು ಪಾಕದ ಜೊತೆ ಏನು ಮಿಕ್ಸ್ ಮಾಡಿದ್ರೆ ಸಾಕಷ್ಟೇ, ಬೇಯಬೇಕು ಅನ್ನೋದೇನಿಲ್ಲ. ಹಾಗೆ ಒಂದು 2 ನಿಮಿಷ ಹೀಟಲ್ಲೇ ಸರಿ ಹೋಗುತ್ತೆ. ನಿಮಗೆ ಬೆಲ್ಲದ ಜೊತೆ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ತೆಳು ಅನಿಸುತ್ತೆ. ಹೂರಣ ಎಲ್ಲ ಚೆನ್ನಾಗಿ ಆರಿದ ತಕ್ಷಣವೇ ಗಟ್ಟಿ ಬರುತ್ತೆ. ಇದಿನ್ನೂ ಬಿಸಿ ಇದೆ, ಸ್ವಲ್ಪ ತೆಳ್ಳಗೆ ಅನಿಸುತ್ತೆ. ಅರ್ಜೆಂಟ್ ಅಂತ ನಾನು ಹಾಗೆ ಮಾಡ್ತಾಯಿದ್ದೀನಿ. ನೋಡಿ, ಇಷ್ಟು ಉಂಡೆ ಮಾಡಿ ಇಟ್ಕೊತಾ ಇದ್ದೀನಿ ನಾನು ಸಪ್ರೇಟ್ ಎಲ್ಲನೂ. ಉಂಡೆ ಮಾಡಿಕೊಂಡು ಅಕ್ಕಿ ಹಿಟ್ಟು ರುಬ್ಕೊಂಡಿದ್ವಲ್ಲ, ಅದಕ್ಕೆ ಇದು ಒಂದೊಂದಾಗಿ ಬಿಟ್ಕೊತಾ ಇದ್ದೀನಿ. ನೋಡಿ, ಅದರಲ್ಲಿ ಫುಲ್ಲು ಡಿಪ್ ಮಾಡಬೇಕು. ಅಷ್ಟೊತ್ತಿಗೆ ಎಣ್ಣೆ ಕಾದಿತ್ತು, ನಾನು ಸಪ್ರೇಟಾಗಲೇ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೆ. ಅದರಲ್ಲಿ ಈಗ ಒಂದೊಂದೇ ಬಿಡ್ತಾಯಿದ್ದೀನಿ. ನೋಡಿ, ಎಣ್ಣೆಗೆ ತುಂಬ ಚೆನ್ನಾಗಿರುತ್ತೆ ಸ್ವೀಟ್ ಅಂತೂ. ನಾವು ಯಾವಾಗಲೂ ಒಬ್ಬಟ್ಟು ಥರನೇ ಅಂತ ಒಬ್ಬಟ್ಟು ತಿಂತಾ ಇರ್ತೀವಲ್ವಾ, ಅದೇ ಟೇಸ್ಟೇ ಬರುತ್ತೆ. ಆದರೆ ಕಡಲೆಬೇಳೆಯಲ್ಲಿ ಮಾಡ್ತೀವಿ. ಒಬ್ಬಟ್ಟು ಅಂದರೆ ಜಾಸ್ತಿ ಕೆಲಸ ಇರುತ್ತೆ. ಇದು ಒಂದ್ಸರಿ ಈ ಥರ ಟ್ರೈ ಮಾಡ್ಕೋಬೋದಲ್ಲ. ಸುಗ್ಗಿ ಉಂಡೆ ಅಂತ ಹೇಳ್ತಾರೆ ಇದಕ್ಕೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ, ಸ್ವಲ್ಪ ಈಸಿನೂ ಆಗುತ್ತೆ. ಒಂದೇ ಥರ ನಾವು ಒಬ್ಬಟ್ಟು ತಿಂದು ನಮಗೂ ಬೇಜಾರು, ಮಾಡಲಿಕ್ಕೂ ಕಷ್ಟ. ಇದು ಸ್ವಲ್ಪ ಈಸಿನೂ ಆಗುತ್ತೆ. ಯಾರಾದರೂ ಮನೆಗಳಲ್ಲಿ ಗೆಸ್ಟ್ ಬಂದರೆ ಬೇಗ ಮಾಡಿಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ ರೆಸಿಪಿನೂ. ಇಷ್ಟ ಆದರೆ ನೀವು ಟ್ರೈ ಮಾಡಿ. ಯಾವ ಥರ ಬಂತು, ನಿಮಗೆ ಏನು ಅನ್ನಿಸ್ತು ಅಂತ ಕಾಮೆಂಟ್ ಹಾಕಿ. ಆದಷ್ಟು ಫುಲ್ ವಿಡಿಯೋ ನೋಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.